ಇವತ್ತು ಏನಕ್ಕೆ ನಮ್ಮಲ್ಲಿ ಎಲ್ಲ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂದರೆ, ಬೆಂಗಳೂರಲ್ಲಿ ಒಂದೇ ಪ್ಯಾನ್ ಕಾರ್ಡಿಗೆ 20-30 ಸೈಟು ಇದೆ, 4-5 ಮನೆಯೂ ಇದೆ. ಒಂದೇ ಫ್ಯಾಮಿಲಿಗಳು 20 ಗಟ್ಟಲೆ ಮನೆ ಇಟ್ಕೊಂಡಿದ್ದಾರೆ. ದೇಶದಲ್ಲಿ ರಿಯಲ್ ಎಸ್ಟೇಟನ್ನು ಪ್ರೈವೇಟ್ ಅವರಿಗೆ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ರೆಗ್ಯುಲೇಷನ್ ಮಾಡಲ್ಲ. ಅದಕ್ಕೆ ಯಾರು ಎಷ್ಟು ಬೇಕಾದ್ರೂ ಸೈಟ್ ತಗೋಬೋದು. ಚೈನಾ ಥರ ಸಡನ್ ಆಗಿ ಒಂದು ಫ್ಯಾಮಿಲಿ ಒಂದೇ ಸೈಟ್ ತಗೋಬೇಕು ರೂಲ್ ಬಂದ್ಬಿಟ್ರೆ ಇಡೀ ಕರ್ನಾಟಕದ ರಿಯಲ್ ಎಸ್ಟೇಟ್ ಕ್ರ್ಯಾಶ್ ಆಗೋದು. ಯಾಕೆ ಎಲ್ಲರಿಗೂ ಸ್ವಂತ ಮನೆಯೇ ಬೇಕು? ನಾನು ಯಾವುದೋ ಹಳ್ಳಿಯಿಂದ ಬಂದಿದ್ದೀನಿ, ಬೆಂಗಳೂರ ಯಾಕೆ ನನಗೆ ಸ್ವಂತ ಮನೆಯೇ ಬೇಕು? ಸ್ವಿಟ್ಜರ್ಲ್ಯಾಂಡು ಜಗತ್ತಲ್ಲಿ ಭಾಳ ಶ್ರೀಮಂತ ದೇಶ. ಪರ್ ಕ್ಯಾಪಿಟಾ ಇನ್ಕಮ್ ಸ್ವಿಟ್ಜರ್ಲ್ಯಾಂಡಲ್ಲಿ ಭಾಳ ಹೈ ಇದೆ. 60% ಆಫ್ ದಿ ಪಾಪ್ಯುಲೇಷನ್ ಈಸ್ ಲಿವಿಂಗ್ ಇನ್ ರೆಂಟೆಡ್ ಹೌಸ್. ಸಿಂಗಾಪುರ ಇಟ್ಸ್ ಎ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಲ್ಯಾಂಡ್ ಅನ್ನೋದು ಅಷ್ಟು ಕಾಸ್ಟ್ಲಿ ಅಲ್ಲಿ, ಅದಕ್ಕೆ ಜಾಗವೇ ಇಲ್ವಲ್ಲ. ಸಮುದ್ರದ ಮೇಲೆ ನೀವು ಎನ್ಕ್ರೋಚ್ಮೆಂಟ್ ಮಾಡಬೇಕು. ಆದರೆ ಸಿಂಗಾಪುರದಲ್ಲಿ ಆ ರೀತಿ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗಲ್ಲ. ಎಕಾನಮಿಕ್ ಲಿಬರಲೈಸೇಷನ್, ಎಕಾನಮಿಕ್ ಇಂಟಿಗ್ರೇಷನ್ ಆಗ್ತಾ ಇದ್ದಾಗೆ ಟ್ರೆಂಡ್ಗಳು ಚೇಂಜ್ ಆಗುತ್ತೆ. ಇಲ್ಲಿವರೆಗೆ ಹೆಂಗೆ ಭೂಮಿ ಪ್ರೈಸ್ ಬರೀ ಮೇಲೆ ಹೋಯ್ತು ಸೈಟು, ಮುಂದೆ ಮೇಲೆ ಹೋಗಬೇಕು ಅಂತೇನೂ ಇಲ್ಲ. ಅಂದರೆ ನೀವಲ್ಲಿ ಇನ್ವೆಸ್ಟ್ ಮಾಡಿದ್ರೂ ನಿಮಗೆ ರಿಟರ್ನ್ಸ್ ಬರ್ತಾ ಇಲ್ಲ. ನಾನು ಗಮನಿಸಿರೋ ಪ್ರಕಾರ ಬೆಂಗಳೂರು ರಿಯಲ್ ಎಸ್ಟೇಟಲ್ಲಿ ಆಲ್ರೆಡಿ ಬಬಲ್ ಬಿಲ್ಡ್ ಆಗಿದೆ. ಸರ್, ನೀವೀಗ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ತುಂಬ ಗೊತ್ತಿರೋರು, ನೀವು ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ದೀರಾ, ದೊಡ್ಡ ದೊಡ್ಡ ಕಂಪ್ನಿ ಸಿಇಒಗಳ ಜೊತೆ ನಿಮಗೆ ಕನೆಕ್ಟ್ ಇದೆ, ನೋಡಿದ್ದೀರಾ ರಿಯಲ್ ಎಸ್ಟೇಟ್ ಹೇಗಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತ. ಹಾಗೆ ನಮ್ಮ ಬೆಂಗಳೂರಲ್ಲಿ ಕೂಡ ನೀವೇ ಹೇಳಿದ್ರಿ ಬಬಲ್ ಸೃಷ್ಟಿ ಆಗುತ್ತೆ, ಅದೇನಾದರೂ ಬ್ಲಾಸ್ಟ್ ಆದರೆ ತುಂಬ ಆಘಾತ ಆಗುತ್ತೆ, ಲಾಸ್ ಆಗುತ್ತೆ ಅನ್ನೋ ರೀತಿ. ಬೆಂಗಳೂರು ರಿಯಲ್ ಎಸ್ಟೇಟಲ್ಲಿ ಆ ರೀತಿ ಬಬಲ್ ಸೃಷ್ಟಿ ಆಗಿದೆಯಾ? ಆಗಿದ್ರೆ ಅದು ತುಂಬ ಆಘಾತ ನೀಡೋ ಹಂತದಲ್ಲಿದೆಯಾ? ಜನಸಾಮಾನ್ಯರು ಅದನ್ನು ಪತ್ತೆ ಮಾಡೋದು ಹೇಗೆ? ಇದನ್ನು ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಂಗಳೂರಿಗೆ ಕಂಪೇರ್ ಮಾಡಿ ಹೇಳೋದಾದರೆ ನೋಡಿ, ನಾನು ವಿಜಯ್ ಟೈಮ್ಸನ್ನು ಬಿಟ್ಟ ಮೇಲೆ ಎಲ್ಲ ಇಂಟರ್ನ್ಯಾಷನಲ್ ಪೇಪರ್ಗಳಿಗೆ ಕೆಲಸ ಮಾಡಿದೆ. ನಾನು ಇವನ್ ವಾಲ್ ಸ್ಟ್ರೀಟ್, ಅಮೆರಿಕದ ವಾಲ್ ಸ್ಟ್ರೀಟಲ್ಲೂ ಸಹಿತ 100 ಜನ ಇನ್ವೆಸ್ಟರ್ನ ಇಂಟರ್ವ್ಯೂ ಮಾಡಿದ್ದೆ. 100 ಜನ ಅಮೆರಿಕನ್ ಮಲ್ಟಿನ್ಯಾಷನಲ್ ಸಿಇಒಗಳನ್ನು ಇಂಟರ್ವ್ಯೂ ಮಾಡಿದ್ದೆ. ಎಷ್ಟೋ ಭಾಳ ಬಾರಿ ರಿಯಲ್ ಎಸ್ಟೇಟ್ ವಿಚಾರವನ್ನು ಮಾತಾಡಿದ್ದೀನಿ, ಅದ್ರ ಬಗ್ಗೆ ಆರ್ಟಿಕಲ್ ಎಲ್ಲ ಬರೆದಿದ್ದೀನಿ. ಅದು ಎಲ್ಲೂ ಭೂಮಿ ಬಗ್ಗೆ, ಸೈಟು ಮನೆ ಬಗ್ಗೆ ಭಾರತೀಯರಷ್ಟು ಇರೋ ವ್ಯಾಮೋಹ ಅಲ್ಲೆಲ್ಲೂ ಕಂಡು ಬಂದಿಲ್ಲ. ಅಲ್ಲೆಲ್ಲೂ ಲ್ಯಾಂಡ್ ಪ್ರೈಸ್ ಈ ಥರ ಜಾಸ್ತಿ ಆಗಲ್ಲ. ಭಾರತದಲ್ಲಿ ಮಾತ್ರ ಲ್ಯಾಂಡ್ ಪ್ರೈಸ್ ಭಾಳ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಭಾರತದಲ್ಲಿ ಭಾಳಷ್ಟು ಜನಕ್ಕೆ ಮನೆ ಬೇಕು, ಜನಸಂಖ್ಯೆ ಜಾಸ್ತಿ ಇದೆ, ಅದಕ್ಕಾಗಿ ಮನೆಯೂ ಜಾಸ್ತಿ ಬೇಕು, ಅದಕ್ಕಾಗಿ ಡಿಮ್ಯಾಂಡ್ ಇದೆ, ಅದಕ್ಕಾಗಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಜನ ತಿಳ್ಕೊಳ್ಳೋದು ತಪ್ಪು. ಇವತ್ತು ಏನಕ್ಕೆ ನಮ್ಮಲ್ಲಿ ಎಲ್ಲ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂದರೆ, ನಮ್ಮಲ್ಲಿ ಚೈನಾ ಥರ ಒಂದು ರೂಲ್ ಇಲ್ಲ. ಚೈನಾದಲ್ಲಿ ಒಂದು ಫ್ಯಾಮಿಲಿ ಒಂದೇ ಸೈಟನ್ನು ಇಟ್ಕೋಬೇಕು ಅಂತಿದೆ. ಒಂದು ಸೈಟ್ ಅಥವಾ ಒಂದು ಮನೆ, ಒಂದು ಪ್ಯಾನ್ ಕಾರ್ಡಿಗೆ ಒಂದು ಸೈಟ್ ಅಥವಾ ಒಂದು ಮನೆ. ಒಂದು ಪ್ಯಾನ್ ಕಾರ್ಡಿಗೆ ನೀವು 15 ಸೈಟ್ ಇಟ್ಕೊಳ್ಳುವಂಗಿಲ್ಲ. ಆದರೆ ಬೆಂಗಳೂರಲ್ಲಿ ಒಂದೇ ಪ್ಯಾನ್ ಕಾರ್ಡಿಗೆ 20-30 ಸೈಟು ಇದೆ, 4-5 ಮನೆಯೂ ಇದೆ. ಒಂದೇ ಫ್ಯಾಮಿಲಿಗಳು 20 ಗಟ್ಟಲೆ ಮನೆ ಇಟ್ಕೊಂಡಿದ್ದಾರೆ, ಒಂದೇ ಪ್ಯಾನ್ ಕಾರ್ಡ್ನವರು. ಅಂದರೆ ಓವರಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಇಲ್ಲಿ ರಿಯಲ್ ಎಸ್ಟೇಟಲ್ಲಿ. ಇಲ್ಲಿ ನಮ್ಮಲ್ಲಿ ಭಾಳ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ. ಆದರೆ ಆ್ಯಕ್ಚುಲಿ ಹೌಸಿಂಗ್ ಅನ್ನೋದು ಭಾಳ ಮೂಲಭೂತ ಸೌಕರ್ಯ. ಆಹಾರ, ಬಟ್ಟೆ, ಮನೆ, ಇದು 3 ಆ್ಯಕ್ಚುಲಿ ಒಂದು ಬಿಸ್ನೆಸ್ ಆಗಬಾರ್ದು. ಯಾಕೆಂದ್ರೆ ಇದು ಫಂಡಮೆಂಟಲ್ ನೀಡು. ಇದು ಅಗದಿ ಕಡಿಮೆ ರೇಟಿಗೆ ಸಿಗುವಾಗ ಮಾಡ್ಕೊಳ್ಳೋದು ಆ ದೇಶದ ಸರ್ಕಾರದ ಒಂದು ಆದ್ಯ ಕರ್ತವ್ಯ. ಆದರೆ ನಮ್ಮ ದೇಶದಲ್ಲಿ ರಿಯಲ್ ಎಸ್ಟೇಟನ್ನು ಪ್ರೈವೇಟ್ ಅವರಿಗೆ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ರೆಗ್ಯುಲೇಷನ್ ಮಾಡಲ್ಲ. ಅದಕ್ಕೆ ಯಾರು ಎಷ್ಟು ಬೇಕಾದ್ರೂ ಸೈಟ್ ತಗೋಬೋದು. ಚೈನಾ ಥರ ಸಡನ್ ಆಗಿ ಒಂದು ಫ್ಯಾಮಿಲಿ ಒಂದೇ ಸೈಟ್ ತಗೋಬೇಕು ರೂಲ್ ಬಂದ್ಬಿಟ್ರೆ ಇಡೀ ಕರ್ನಾಟಕದ ರಿಯಲ್ ಎಸ್ಟೇಟ್ ಕ್ರ್ಯಾಶ್ ಆಗುತ್ತೆ. ಆಯಿತಾ? ಇನ್ನು ಕೆಲವೊಂದು ದೇಶಗಳ ಟ್ರೆಂಡ್ ಇನ್ನೂ ಬೇರೆ ಇದೆ, ನೀವು ತಿಳ್ಕೊಳ್ಬಹುದು. ಯಾಕೆ ಎಲ್ಲರಿಗೂ ಸ್ವಂತ ಮನೆಯೇ ಬೇಕು? ನಾನು ಯಾವುದೋ ಹಳ್ಳಿಯಿಂದ ಬಂದಿದ್ದೀನಿ, ಬೆಂಗಳೂರ ಯಾಕೆ ನನಗೆ ಸ್ವಂತ ಮನೆಯೇ ಬೇಕು? ನಾನೇನು ಎಲ್ಲೂ ಮನೆಯೇ ಇಲ್ಲ ಇದ್ದವನೇನಲ್ಲ, ಅನಾಥ ಅಲ್ಲ. ಹಳ್ಳಿ ಮನೆ ಇದೆ. ಬೆಂಗಳೂರಲ್ಲೂ ಯಾಕೆ ಮನೆಯೇ ಬೇಕು ಅಂತ ನಾನು ಟ್ರೈ ಮಾಡಬೇಕು? ಆದರೆ ನೀವು ಯಾರನ್ನು ಕೇಳಿ ಬೆಂಗಳೂರಲ್ಲಿ, ಅವ್ರ ಸ್ವಂತ ಮನೆ ಎಲ್ಲೇ ಇದ್ದಿರಲಿ, ಅವ್ರಿಗೆ ಬೆಂಗಳೂರಲ್ಲೂ ಒಂದು ಮನೆ ಬೇಕು. ರೆಂಟ್ ಇರಲಿ ಮನೆ ಇರೋಕೆ ರೆಡಿ ಇಲ್ಲ ಅವರು, ಸ್ವಂತ ಮನೆಯೇ ಬೇಕು ಅವ್ರಿಗೆ. ಅದು ಭಾಳ ತಪ್ಪು ಕಲ್ಪನೆ, ಹಾಗೆ ಇಟ್ಕೋಬಾರ್ದು. ನೋಡಿ, ಸ್ವಿಟ್ಜರ್ಲ್ಯಾಂಡು ಜಗತ್ತಲ್ಲಿ ಭಾಳ ಶ್ರೀಮಂತ ದೇಶ. ಪರ್ ಕ್ಯಾಪಿಟಾ ಇನ್ಕಮ್ ಸ್ವಿಟ್ಜರ್ಲ್ಯಾಂಡಲ್ಲಿ ಭಾಳ ಹೈ ಇದೆ. ಐ ಥಿಂಕ್ ಇಟ್ಸ್ ದ ಸೆಕೆಂಡ್ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಆದರೆ ಅಲ್ಲಿ 60% ಆಫ್ ದಿ ಪಾಪ್ಯುಲೇಷನ್ ಈಸ್ ಲಿವಿಂಗ್ ಇನ್ ರೆಂಟೆಡ್ ಹೌಸ್. 60% ಫ್ಯಾಮಿಲಿಗಳಿಗೆ ಅವರದ್ದೇ ಆದ ಸ್ವಂತ ಮನೆಯೇ ಇಲ್ಲ, ಅವರು ಬಾಡಿಗೆಯಲ್ಲಿದ್ದಾರೆ. ದೇ ಡೋಂಟ್ ವಾಂಟ್ ಟು ಓನ್ ಎ ಹೌಸ್ ಇನ್ ದ ಫಸ್ಟ್ ಪ್ಲೇಸ್. ದೇ ವಾಂಟ್ ಟು ಲಿವ್ ಇನ್ ಎ ರೆಂಟೆಡ್ ಅಕೊಮಡೇಷನ್. ಏನಕ್ಕೆ ಅದು? ನಮ್ಮಲ್ಲಿ ಈ ವ್ಯಾಮೋಹ ಇದೆ,
ಒಂದು ಕಡೆ ಇದ್ರೂ ನಮಗೆ ಇದು ಬೇಕು, ಎರಡೆರಡು ಬೇಕು. ಆದ್ರೆ ಅಲ್ಲಿ ಹಾಗಿಲ್ಲ. ಇನ್ನು ಸಿಂಗಾಪುರ ಇಟ್ಸ್ ಎ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಹೌದು. ದ ಸಿಟಿ ಇಟ್ ಸೆಲ್ಫ್ ಇಸ್ ಎ ನೇಷನ್. ಆ ಐಲ್ಯಾಂಡೇ ಇದೆಯಲ್ಲ, ಐಲ್ಯಾಂಡೇ ಒಂದು ದೇಶ, ಐಲ್ಯಾಂಡೇ ಒಂದು ಸಿಟಿ, ಬಿಟ್ಟರೆ ಇನ್ನೇನೂ ಇಲ್ಲ. ಲ್ಯಾಂಡ್ ಅನ್ನೋದು ಅಷ್ಟು ಕಾಸ್ಟ್ಲಿ ಅಲ್ಲಿ, ಅದಕ್ಕೆ ಜಾಗವೇ ಇಲ್ವಲ್ಲ. ಸಮುದ್ರದ ಮೇಲೆ ನೀವು ಎನ್ಕ್ರೋಚ್ಮೆಂಟ್ ಮಾಡಬೇಕು, ಆ ರೀತಿ ಸ್ಥಿತಿ. ಆದರೆ ಸಿಂಗಾಪುರದಲ್ಲಿ ಆ ರೀತಿ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗಲ್ಲ. ಏನಕ್ಕೆ ಜಾಸ್ತಿ ಆಗಲ್ಲ ಅಂದರೆ ಸಿಂಗಾಪುರದಲ್ಲಿ ಗೌರ್ಮೆಂಟು ರೆಂಟೆಡ್ ಅಕಾಮಡೇಷನ್ ಅದೇ ಬಿಲ್ಡ್ ಮಾಡಿದೆ. ಅಲ್ಲಿ ಇಷ್ಟೇ ನೀವು ರೆಂಟ್ ತಗೋಬೇಕು ಅಂತ ಅಲ್ಲಿ ವ್ಯವಸ್ಥೆ ಮಾಡಿದೆ. ನೀವು ಆರಾಮಾಗಿ ಅಲ್ಲಿ ರೆಂಟನ್ನು ಪ್ರತಿ ತಿಂಗಳ ಕಟ್ಕೊಂಡು ಬದುಕ್ಬಿಡ್ಬೋದು. ನಿಮಗೆ ಸ್ವಂತ ಅಪಾರ್ಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಆ ರೀತಿ ವ್ಯವಸ್ಥೆ ಮಾಡಿದೆ. ಒಂದು ವೇಳೆ ಭಾರತದಲ್ಲಿ ಅದೇ ರೀತಿ ಏನಾದ್ರು ಕಾನೂನು ಮಾಡಿದ್ರೆ, ಆ ರೀತಿ ವ್ಯವಸ್ಥೆ ಗೌರ್ಮೆಂಟ್ ಏನಾದ್ರು ಮಾಡಿದ್ರೆ, ಎಲ್ಲ ರಿಯಲ್ ಎಸ್ಟೇಟ್ ಪ್ರೈಸಸ್ ಕ್ರ್ಯಾಶ್ ಆಗುತ್ತೆ. ಜಗತ್ತು ವಿಸ್ತಾರ ಆಗ್ತಾ ಇದ್ದಂಗೆ, ಈ ಎಕಾನಮಿಕ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದ್ದಾಗ, ಎಕಾನಮಿಕ್ ಲಿಬರಲೈಸೇಷನ್ ಆಗ್ತಾ ಇದ್ದಾಗ, ಈ ಬೇರೆ ಬೇರೆ ದೇಶಗಳ ಒಂದು ಆರ್ಥಿಕ ವ್ಯವಸ್ಥೆ ನಿಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಜೊತೆ ಜೋಡಣೆ ಆಗ್ತಾ ಇರುವಾಗ ಅದನ್ನ ಎಕಾನಮಿಕ್ ಭಾಷೆಯಲ್ಲಿ ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಎಕಾನಮಿಕ್ ಲಿಬರಲೈಸೇಷನ್, ಎಕಾನಮಿಕ್ ಇಂಟಿಗ್ರೇಷನ್ ಆಗ್ತಾ ಇದ್ದಾಗೆ ಟ್ರೆಂಡ್ಗಳು ಚೇಂಜ್ ಆಗುತ್ತೆ. ಇಲ್ಲಿವರೆಗೆ ಹೆಂಗೆ ಭೂಮಿ ಪ್ರೈಸ್ ಬರೀ ಮೇಲೆ ಹೋಯ್ತು ಸೈಟು, ಮುಂದೆ ಮೇಲೆ ಹೋಗಬೇಕು ಅಂತೇನೂ ಇಲ್ಲ. ಏನಕ್ಕಿಲ್ಲ? ಕಾರಣ ಇದು. ಹಾಗಾಗಿ ಸೈಟು ಮನೆ ಖರೀದಿ ಮಾಡಬೇಕಿದ್ರೆ ಯೋಚನೆ ಮಾಡ್ಕೊಳ್ಳಿ, ಇಲ್ಲಿ ಬಬಲ್ ಬಿಲ್ಡ್ ಆಗಿರ್ಬೋದು. ಆಗ ನಿಮಗೆ ಬಬಲ್ ಬಿಲ್ಡ್ ಆಗೋಕ್ಕೆ ಹೇಗೆ ಗೊತ್ತಾಗತ್ತೆ ಅಂತ ಕೇಳಿದ್ರೆ, ನೋಡಿ, ಯಾವತ್ತು ಬಬಲ್ ನಿಮಗೆ ಬಿಲ್ಡ್ ಆಗುತ್ತೆ ಗೊತ್ತಾಗೋದು ಯಾವಾಗ ಅಂದರೆ, ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗತ್ತೆ, ಆದರೆ ನಿಮ್ಮ ಸಂಬಳ, ಆಫೀಸಲ್ಲಿ ಸಂಬಳ ಆ ಲೆವೆಲಿಗೆ ಜಾಸ್ತಿ ಆಗಲ್ಲ. ಫಾರ್ ಎಕ್ಸಾಂಪಲ್, ಈ ವರ್ಷ 20% ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಸೈಟ್ ಪ್ರೈಸ್ ಜಾಸ್ತಿ ಆಯಿತು. 50 ಲಕ್ಷ ಇದ್ದಿದ್ದ ಸೈಟು ಮುಂದಿನ ವರ್ಷ 70 ಲಕ್ಷ ಆಯಿತು ಅಂತ ಇಟ್ಕೊಳ್ಳಿ. ಆದರೆ ಸಂಬಳ ಅದೇ ಪ್ರಪೋರ್ಷನೇಟ್ ನಿಮಗೆ ಜಾಸ್ತಿ ಆಗಿಲ್ಲ. ಆಗ ಆ ರಾಜ್ಯದ ಅಥವಾ ಆ ಸಿಟಿ ರಿಯಲ್ ಎಸ್ಟೇಟು ಬಬಲಿಗೆ ಹೋಗ್ತಾ ಇದೆ ಅಂತ ಅರ್ಥ. ಅಂದರೆ ಅಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಪೇಯಿಂಗ್ ಕೆಪಾಸಿಟಿ ಸಂಬಳದಿಂದ ನಿಮಗೆ ಪೇಯಿಂಗ್ ಕೆಪಾಸಿಟಿ ಬರುತ್ತೆ. ಈ ಪೇಯಿಂಗ್ ಕೆಪಾಸಿಟಿ ಈ ಕೆಪಾಸಿಟಿಗೆ ಮ್ಯಾಚ್ ಆಗಲ್ವಲ್ಲ, ರಿಕ್ವೈರ್ಡ್ ಕೆಪಾಸಿಟಿಗೆ ಮ್ಯಾಚ್ ಆಗದೆ ಇರುವಾಗ ಬಬಲ್ ಕಾರಣ ಗೊತ್ತಾಗುತ್ತೆ. ಇನ್ನೊಂದು ಬಬಲ್ ಕಾರಣ ಏನು ಗೊತ್ತಾಗುತ್ತೆ ಅಂದರೆ, ನೀವೊಂದು 60-40 ಸೈಟಲ್ಲಿ ನಿಮ್ಮದಿದೆ, ನೀವೇನು ಮಾಡ್ತೀರಿ, ಇದನ್ನು ಒಂದು ಕೆಲಸ ಮಾಡೋಣ, ಸಾಲ ಮಾಡಿದ್ದೀನಿ, ಬೇಕಾದ್ರೆ ಮತ್ತೆ ಸಾಲ ಮಾಡ್ತೀನಿ, ಇಲ್ಲೇ ಒಂದು ಅಪಾರ್ಟ್ಮೆಂಟ್ ಕಟ್ಬಿಡ್ತೀನಿ. ಒಂದು ಅಪಾರ್ಟ್ಮೆಂಟ್ ಕಟ್ತೀರಿ, ಅಪಾರ್ಟ್ಮೆಂಟಿಗೆ ಒಂದು 5 ಕೋಟಿ ಖರ್ಚಾಗುತ್ತೆ. ಸಾಲ ಮಾಡ್ತೀರಿ 5 ಕೋಟಿ. ನೀವು 60-40 ಸೈಟಿಗೂ ಸಾಲ ಮಾಡಿ ತಗೊಂಡಿದ್ದೀರಿ, ಈಗ 5 ಕೋಟಿ ಬಿಲ್ಡಿಂಗ್ ಕಟ್ಟೋಕ್ಕೆ ಸಾಲ ಮಾಡ್ತೀರಿ. ಅಲ್ಲಿ ನೀವು ಬಾಡಿಗೆ ಕೊಡ್ತೀರಿ. ಅಲ್ಲಿ ನೀವು ಒಂದು 7 ಫ್ಲ್ಯಾಟನ್ನೇ ಕಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. 7 ಫ್ಲ್ಯಾಟಲ್ಲೂ 20,000 ತಿಂಗಳಿಗೆ ಬಾಡಿಗೆ ಬರುತ್ತೆ ಅಂತಲೇ ಇಟ್ಕೊಳ್ಳಿ. ಆದ್ರೂ ನೀವು ಪೇ ಮಾಡ್ತೀರಲ್ಲ ಬ್ಯಾಂಕಿಗೆ EMI ತಗೊಂಡಿದ್ದು 5 ಕೋಟಿಗೆ ಮತ್ತು ಅಡಿಷನಲ್ 2 crore ಈ ಸೈಟಿಗೆ, ಒಟ್ಟು ಒಂದು 7 ಕೋಟಿಗೆ ಏನು EMI ಪೇ ಮಾಡ್ತಿರಲ್ಲ ಬ್ಯಾಂಕಿಗೆ, ಅದು ಈ ಬಾಡಿಗೆಯಿಂದ ಬರಲ್ಲ. ಯಾವಾಗ ಈ ಬಾಡಿಗೆ ನೀವು ಮಾಡಿರೋ ಖರ್ಚು, ಈಗ ನೀವು ಇನ್ಕಮ್ ಬರ್ತಾ ಇರೋದು ಬಾಡಿಗೆ ಇನ್ಕಮ್, ನೀವು ಖರ್ಚು ಏನು ಮಾಡಿದ್ದೀರಿ, ಬಿಲ್ಡಿಂಗಿಗೆ ಖರ್ಚು ಮಾಡಿದ್ದೀರಿ, ಸೈಟಿಗೆ ಖರ್ಚು ಮಾಡಿದ್ದೀರಿ, ಲೋನ್ ಮಾಡಿದ್ದೀರಿ. ಈ ಬಾಡಿಗೆ ಹಣದಿಂದ ನಿಮಗೆ ಇದೆರಡು ಪೇಮೆಂಟಿಗೆ ಹಣ ಸಾಕಾಗಲ್ಲ ಅಂದರೆ ಅಲ್ಲಿ ಬಬಲ್ ಬಿಲ್ಡ್ ಆಗಿದೆ ಆ ರಿಯಲ್ ಎಸ್ಟೇಟಲ್ಲಿ ಅಂತ ಅರ್ಥ. ಅಂದರೆ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೂ ನಿಮಗೆ ರಿಟರ್ನ್ಸ್ ಬರ್ತಾ ಇಲ್ಲ, ಅದು ಬಬಲ್ ಬಿಲ್ಡ್ ಆಗಿದೆ ಅಂತ ಆವಾಗ ಗೊತ್ತಾಗುತ್ತೆ. ಅದಕ್ಕಾಗಿ ಬಬಲ್ ಬಿಲ್ಡ್ ಆಗಿದೆ ಅಂತ ನೀವು ಯಾವುದೇ ಫೈನಾನ್ಷಿಯಲ್ ಎಕ್ಸ್ಪರ್ಟನ್ನು ಕೇಳೋದು ಬೇಕಾಗಿಲ್ಲ. ನೀವು ಈ ರೀತಿ ಗ್ರೌಂಡ್ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಗಮನಿಸಿರೋ ಪ್ರಕಾರ ಬೆಂಗಳೂರು ರಿಯಲ್ ಎಸ್ಟೇಟಲ್ಲಿ ಆಲ್ರೆಡಿ ಬಬಲ್ ಬಿಲ್ಡ್ ಆಗಿದೆ. ಆದರೆ IT ಜಾಬ್ ಹೈ ಸ್ಯಾಲ್ರಿಯಿಂದ ಈ ಬಬಲ್ಲು ಬರ್ಸ್ಟ್ ಆಗ್ತಾ ಇಲ್ಲ. ಈಗ ಒಂದು ವೇಳೆ AI ಆಟೋಮೇಷನ್ ಏನು ಬಂದಿದೆ, ಅದ್ರ ಮೂಲಕ 100 ಜನ IT ಪ್ರಾಜೆಕ್ಟನ್ನು ಮಾಡ್ತಾಯಿದ್ರೆ 10 ಜನ ಆ ಪ್ರಾಜೆಕ್ಟ್ ಮಾಡೋಕ್ಕೆ ಸಾಕು ಅಂತ, ಉಳಿದು 90 ಜನರ ನೌಕರಿ ಈ ರೀತಿ ಆಟೋಮೇಷನಿಂದ ಹೋದರೆ, ಈ ರೀತಿಯಾಗಿ ಜಾಸ್ತಿ ಸಾಫ್ಟ್ವೇರ್ ವರ್ಕರ್ಗಳ ನೌಕರಿ ಆಟೋಮೇಷನ್ ಮೂಲಕ ಹೋದರೆ ಅವರು EMI ಕಟ್ಟಲ್ಲ. ಆಗ ಅವ್ರು ಹೊಸದಾಗಿ ಸೈಟು ಅಪಾರ್ಟ್ಮೆಂಟು ತಗೊಳಕ್ಕೂ ಹೋಗಲ್ಲ. ಆವಾಗ ಡಿಮ್ಯಾಂಡು ಕಡಿಮೆ ಆಗುತ್ತೆ, ಇನ್ವೆಂಟ್ರಿ ಬಿಲ್ಡ್ ಆಗುತ್ತೆ, ಆವಾಗ ಪ್ರೈಸು ಬೀಳ್ಬೋದು, ಆವಾಗ ವಾಸ್ತವ ಪ್ರೈಸ್ ಬರ್ಬೋದು. ಈಗ ವಾಸ್ತವ ಪ್ರೈಸ್ ಇಲ್ಲ. ಅದಕ್ಕಾಗಿ ನನ್ನ ಪ್ರಕಾರ ಬಬಲ್ ಬಿಲ್ಡ್ ಆಗಿದೆ.
ಆದರೆ ಈ ಬಬ್ಬಲ್ ಬರ್ಸ್ಟ್ ಆಗತ್ತೋ ಇಲ್ಲೋ ಅನ್ನೋದು ಬೆಂಗಳೂರಿನ IT ಸೆಕ್ಟರಲ್ಲಿ ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸು ಅವರ ನೌಕರಿಯನ್ನು ಉಳಿಸ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ.